ದಿಕ್ಕಾಲದ್ದನವಚ್ಚಿನ್ನ ಅನಂತ ಚಿನ್ಮಾರ್ತ ಮೂರ್ತೆ ಸ್ವಾನುಭೂತಿಕಮಾನಾಯ ನಮಃಶಾಂತಯೇ ತೇಜಸ್ಸೆ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ, ಈ ಮಠದ ಕರ್ತೃಶಕ್ತಿಯಾಗಿರುವಂತಹ ಮಹಾನ್ ತಪಸ್ವಿ ರುದ್ರಮುನಿ ಶಿವಯೋಗಿಯನ್ನ ಅವರ ಕರ್ತೃಗದ್ದಿಗೆಗೆ ಹಣೆಮನೆದು ಈ ಮಠದ ಎಲ್ಲ ಪರಂಪರೆಗೆ ತಲೆಯನ್ನ ಬಾಗಿಸಿ ಇವತ್ತಿನ ಈ ಪುಣ್ಯಮಯ ಆಧ್ಯಾತ್ಮದ ಅಂಗಳದಲ್ಲಿ ಒಂದಿಷ್ಟು ಸುಂದರವಾಗಿರುವಂತಹ ಚಿಂತನೆಗಳನ್ನು ಕೇಳುವಂತಹ ಒಂದು ಸಂದರ್ಭ. ಇಂತಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿರುವಂತಹವರು ತ್ರಿಕಾಲ ಪೂಜಾ ಒಂದಿರಾಗಿರುವಂತಹ ನನ್ನ ಆತ್ಮೀಯ ಗೆಳೆಯರು, ನಮ್ಮ ಎಲ್ಲ ಗೆಳೆಯರ ಬಳಗದೊಳಗೆ ನನಗೆ ಹಿರಿಯನ್ನ ಅಂತ ತಿಳ್ಕೊಂಡು ಕಟ್ಟಿದ್ರು. ನನಕ್ಕಿಂತನೂ ಅವರು ಹಿರಿಯರದಾರ, ಅವರಿಗೆ ನಾವು ಹಿರಿಯನ್ನ ಅನ್ನಬೇಕು. ಭಕ್ತರ ಪ್ರೀತಿಯನ್ನ ಗಳಿಸುವುದರಲ್ಲಿ ನಮ್ಮ ಸ್ವಾಮಿಗಳ ಬಳಗದೊಳಗ ಮಾದನಿ ಹಿಪ್ಪರಿಗೆಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಎತ್ತಿದ ಕೈ, ಭಕ್ತರ ಪ್ರೀತಿಗೆ ಪಾತ್ರರಾದಂಥವರು. ಅವರ ಮಠ ಅವರ ಭಕ್ತರನ್ನ ಒಂದು ಕ್ಷಣ ಕೇವಲ ಕೇಳೋದು ಅಷ್ಟ ಅಲ್ಲ, ನೋಡುವುದಕ್ಕೆ ಅವ್ರ ಮಠಕ್ಕೆ ಹೋಗಬೇಕು, ಕಣ್ಣು ತುಂಬಿಕೊಳ್ಳೋದಕ್ಕೆ ಅವ್ರ ಮಠಕ್ಕೆ ಹೋಗಬೇಕು, ಗುರುವಿನನ್ನ ಹೆಂಗ ಕಾಣಬೇಕು ಅನ್ನೋದನ್ನ ನೋಡಬೇಕಾಗಿತ್ತು ಅಂತಂದ್ರ ಮಾದನಿ ಹಿಪ್ಪರಿಗೆ ಮಠಕ್ಕೆ ಹೋಗಬೇಕು. ಅಂತಹ ಅಪರೂಪದ ಮಠದ ಪೂಜ್ಯರಾಗಿರುವಂತಹ ಆತ್ಮೀಯ ಪೂಜ್ಯರಾಗಿರುವಂತಹ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಮಠದ ಪೀಠಾಧಿಕಾರಿಗಳು ಬಹಳಷ್ಟು ನಮ್ಮ ಎಲ್ಲ ಬಳಗದೊಳಗ ಇವತ್ತ ತಮ್ಮನಂಗ ಇದ್ರೂ ಕೂಡ ಜ್ಞಾನದೊಳಗೆ ಹಿರಿಯರವರು. ಬಹಳಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಕೂಡ ಕಾಣುವಂತಹ ಅವರ ಮಾತುಗಳನ್ನು ಕೇಳಬೇಕು ನೀವು. ಸಾಹಿತ್ಯದ ಒಲುಮೆ ಇರುವಂತಹ, ಯಾವಾಗಲೂ ಕೂಡ ಈ ಸಮಾಜದೊಳಗೆ ಒಬ್ಬರು ಸ್ವಾಮಿಗಳು ಕೇವಲ ಸುಮ್ಮನೆ ಕುಂತ್ಕೊಂಡು ಇರಬಾರದು, ಒಂದಿಷ್ಟು ನಡೆದು ಒಂದಿಷ್ಟು ಮಾತನಾಡಿ ಈ ಸಮಾಜವನ್ನ ಬದಲು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನ ತೊಟ್ಟಿರುವಂತಹ ಅಪರೂಪದ ಸ್ವಾಮಿಗಳನ್ನು ಕಾಣಬೇಕಾದ್ರೆ ನಿಮ್ಮ ಸ್ವಾಮಿಗಳನ್ನು ನೋಡಬೇಕು. ಅಂತಹ ಅಪರೂಪದ ಪರಮ ಪೂಜ್ಯರಾಗಿರುವಂತಹ ಆತ್ಮೀಯರಾದ ಸದಾಶಿವ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯರಾಗಿರುವಂತಹ ನಿರಂಜನ ದೇವರು ಹಲವಾರು ಪ್ರವಚನದ ವಾಗ್ಮಿಗಳನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ. ಅಂತಹ ಪ್ರವಚನಕಾರರಲ್ಲಿ ಉದಯೋನ್ಮುಖರಾಗಿ ಬೆಳೆದಿರುವಂತಹ ನಾವು, ಅವರು ಸುಮಾರು ಶಿವಯೋಗ ಮಂದಿರದಲ್ಲಿ ಇರ್ತಾನೆ ನಮ್ಮ ಪೂಜ್ಯರ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಕೂಡಿ ಕಲಿತವರು. ಅವರ ಪ್ರವಚನ ಎಷ್ಟು ಸುಂದರವಾಗಿ ಮಾಡ್ತಾರೋ ಅಷ್ಟೇ ಸುಂದರವಾಗಿ ಅವರ ಹಾಡೋದನ್ನು ನೀವೆಲ್ಲರೂ ಕೂಡ ಕೇಳಬೇಕು, ಅವರ ಸಂಗೀತವನ್ನ ಕೇಳಬೇಕು. ಅಷ್ಟೊಂದು ಸುಂದರವಾಗಿ ಹಾಡುವಂತಹ, ಪ್ರವಚನವನ್ನು ನೀಡುವಂತಹ, ಕ್ರಿಯಾಶೀಲರಾಗಿರುವಂತಹ, ಮುಂಬರುವ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಸ್ಥಾನವನ್ನು ಅಲಂಕರಿಸ್ತಾ ಇರುವಂತಹ ನಮ್ಮ ಆತ್ಮೀಯ ಪರಮ ಪೂಜ್ಯರಾದ ನಿರಂಜನ ದೇವರಲ್ಲಿ ಅನಂತ ಶರಣುಗಳನ್ನ ಅರ್ಪಿಸಿ, ನಿಮಗೆಲ್ಲರಿಗೂ ಕೂಡ ಪೂಜ್ಯ ಮಹಾಂತಪ್ಪಗಳವರ ಪುರಾಣ ಪ್ರವಚನವನ್ನ ನೀಡ್ತಾ ಇರುವಂತಹ ಈ ನಾಡು ಕಂಡ ಶ್ರೇಷ್ಠ ವಾಗ್ಮಿಗಳಾಗಿರುವಂತಹ ಶಿವಾಚಾರ್ಯ ಶಾಸ್ತ್ರಿಗಳಲ್ಲಿ ಶರಣುಗಳನ್ನ ಹೇಳಿ, ಅದೇ ರೀತಿ ಸಂಗೀತವನ್ನ ನೀಡ್ತಾ ಇರುವಂತಹ ತಬಲಾವಾದಕರಾಗಿರುವಂತಹ ಇರುವರಲ್ಲಿಯೂ ಕೂಡ ಅನಂತ ಶರಣುಗಳನ್ನ ಹೇಳಿ, ಈ ಮಠದ ಎಲ್ಲ ಹಿರಿಯರಲ್ಲಿ, ಸದ್ಭಕ್ತರಲ್ಲಿ, ಶರಣರಲ್ಲಿ, ಎಲ್ಲ ತಾಯಂದಿರಲ್ಲಿ ಶರಣು ಶಿವಶರಣಾರ್ಥಿಗಳು. ಬಹಳಷ್ಟು ಚೆನ್ನಾಗಿರುವಂತಹ ಒಂದು ವೇದಿಕೆ ಇದು.
ಈ ವೇದಿಕೆ ಒಳಗ ಪುರಾಣ ಪ್ರವಚನದೊಳಗ ಮಹಂತ ಶಿವಯೋಗಿಗಳ ಚರಿತ್ರೆಯನ್ನ ತಾವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ಆ ಮಠಗಳ ವೈಭವ ಹೆಂಗಿತ್ತು, ಮಠ ಹೆಂಗ್ ಸ್ಥಾಪನೆ ಆಯಿತು, ಯಾರೆಲ್ಲ ದಾನ ಕೊಟ್ರು, ಆ ಸ್ವಾಮಿಗಳ ಆದಂಥವರು, ಶಿವಯೋಗಿಗಳಾದಂಥವರು ಎಂತಹದನ್ನೂ ಕೂಡ ಭಾಗಿಸಬಹುದು ಅನ್ನುವಂತಹ ಅಪರೂಪದ ಕಥನಗಳನ್ನ ನಾವೆಲ್ಲರೂ ಕೂಡ ಕೇಳಿದ್ವಿ. ಆ ಪುರಾಣದೊಳಗೆ ಬರುವಂಥವು ಯಾವುದೂ ಕೂಡ ಕಟ್ಟಕಥೆಗಳಲ್ಲ, ಯಾವುದೂ ಕಟ್ಟಕಥೆಗಳಲ್ಲ. ಇಲ್ಲಿ ಕೆಲವೊಬ್ಬರು ಕಂಡಿರಬಹುದು, ನನಗ್ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ, ನಾವೆಲ್ಲ ಪುರಾಣ ಪ್ರವಚನವನ್ನ ಆಲಿಸ್ಬೇಕಾದ್ರೆ ಇರ್ಲಿ, ಆ ಕಡೆ ಏನ್ ಲಕ್ಷ ಕೊಡಬೇಡ್ರಿ, ಈ ಕಡೆ ನೋಡ್ಕೊಂತ ಇರ್ಲಿ. ಕುಂಡ್ರೇನ ಕೂತೋಟ್ರಿ. ಆ ಕಡೆ ಬಹಳ ತಲೆ ಕೊಡಕ್ ಹೋಗ್ಬೇಡ್ರಿ, ಅದು ದಿವಸ ಇರೋದನ್ನ. ಹೌದಲ್ಲ? ನಮ್ಮ ಸಂಸಾರದಾಗ ದಿವಸ ಇರ್ತದಲ್ಲ, ಅದನ್ನ ಬಿಡಾಕ ಇಲ್ಲಿ ಬಂದು ಕುಂತಿರ್ತೀವಿ, ಬಿಟ್ಟು ಸುಮ್ಮನೆ ಕುಂತು ಬಿಡ್ರಿ ಒಂದಿಟ್ಟು. ರುದ್ರಮುನಿ ಅಜ್ಜ ನಿಮಗ್ ಒಲಿತಾನ, ಯಾರು ಬಿಟ್ಟು ಕುಂಡಿರ್ತೀರಿ ಅವ್ರಿಗೆ ಒಲಿತಾನ. ಇಷ್ಟೊತ್ತನ ನಮ್ಮ ಹಿಪ್ಪರಿ ಅಜ್ಜ ಅವ್ರು ಹೇಳಿದ್ರಲ್ಲ, ಮಠ ಅಂದ್ರ ಏನು ಅಂತಂದ್ರ, ಮಠ ಅಂದ್ರ ಕೇವಲ ನಿಮಗ ಬೋಧನೆ ಮಾಡುವಂತಹದ್ದಲ್ಲ. ಯಾರು ಮನಸ್ಸನ್ನ ಕಲ್ಮಶವಾಗಿ ಇಟ್ಕೊಂಡು ಬಂದಿರ್ತಾರೋ ಅದಕ್ಕೊಂದು ಟಾವನ್ನ ಕೊಟ್ಟು ಆ ಮನಸ್ಸನ್ನ ತೊಳೆಯುವಂತಹ ಕೆಲಸ ಯಾವ್ದು ಮಾಡ್ತದೆ ಅಂತಂದ್ರ ಈ ಮಠ ಮಾಡ್ತದೆ. ಇಲ್ಲಿರುವಂತಹ ಶಿವಯೋಗಿ ಎಂಥವನು ಅಂತಂದ್ರ, ನಿಮಗೆಲ್ಲ ಮಹಾತ್ಮರ ಬಗ್ಗೆ ಹೇಳಕತ್ತಿದ್ದೆ ನಾನು. ಇಲ್ಲೆಲ್ಲ ಮಹಾತ್ಮರ ಬಗ್ಗೆ ತಾವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ಮಹಾತ್ಮರ ಕಥೆಗಳನ್ನ ಕೇಳೋದ ಅಷ್ಟ ಅಲ್ಲ, ಅವು ನಮ್ಮ ಸಮಾಜದೊಳಗ ಅಂತಹ ಮಹಾತ್ಮರು ಯಾಕೆ ಆಗಿ ಹೋದ್ರು ಅನ್ನುವಂತಹ ಅವಲೋಕನವನ್ನ ನಾವೆಲ್ಲರೂ ಕೂಡ ಮಾಡ್ಕೋಬೇಕಾಗ್ತದೆ. ಈಗಿನ ದಿನಮಾನದೊಳಗ ನಿಮಗ ಅಂತಹ ಮಹಾತ್ಮರು ಸಿಗೋದು ಬಹಳಷ್ಟು ವಿರಳ ಆಗ್ಯದ. ನಾನ್ ನಿಮಗೆಲ್ಲ ಹೇಳ್ತೀನಿ, ಒಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ, ಮಹಾತ್ಮರಾದಂಥವರನ್ನ ಸಾಮಾನ್ಯವಾಗಿ ತೆಗೆದುಕೊಳ್ಳಬಾರದಂತ. ಯಾರು ಕಾವಿಯ ಲಾಂಛನವನ್ನ ಧರಿಸಿರ್ತಾರೋ, ಯಾರ್ಯಾರು ಮಹಾತ್ಮರು ಅಂತ ಯಾರನ್ನ ಕರಿತೀವೋ ಅವರು ಯಾರನ್ನೂ ಕೂಡ ಸರಳವಾಗಿ ತೆಗೆದುಕೊಳ್ಳಬಾರದಂತ. ಕೆಲವು ಜನ ಅಂತಿರ್ತಾರೆ, ಏನು ಬಿಡ ಅವನಂತಲ್ಲಿ ಏನಿರ್ತತಿ, ಅವನಂತಲ್ಲಿ ಹೋಗಿ ನಮಸ್ಕಾರ ಮಾಡೋದು ಯಾಕ ಅಂತ ತಿಳ್ಕೊಂಡು ಅಂತಿರ್ತಾರೆ. ಈಗಿನ ಸಮಾಜ ಹಂಗ ಬಂದದ, ಬಹಳ ದೂರ ಹೇಳ್ತಾ ಇಲ್ಲ. ಇವತ್ತು ನಿಜವಾದಂತಹ ಮಹಾತ್ಮರು ಯಾರು ಆಗಿರ್ತಾರೆ ಅಂತಂದ್ರ, ಏನು ನಾವು 3 ಹೊತ್ತು ಸ್ನಾನ ಪೂಜಾದಿಗಳನ್ನ ಮಾಡಿಕೊಳ್ಳೋದು ನಮಗೋಸ್ಕರ ಅಲ್ಲ, ಇದು ನಮ್ಮ ಮನಸ್ಸು ಶುದ್ಧಿ ಆಗ್ತದ ಅಂತ ತಿಳ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಂದ್ರೆ ಅದು ತಪ್ಪು. ಅದು ಕೇವಲ ಸ್ವಾಮಿಗಳಾದಂಥವರಿಗೆ ಸ್ವಾನುಭವಕ್ಕೆ ಮಾತ್ರ ಲಿಂಗ ಪೂಜಾದಿಗಳನ್ನ ಜಪ ತಪಗಳನ್ನ ಮಾಡುವುದಿಲ್ಲ. ನೀವು ಯಾವಾಗ ಬಂದು ಗುರುವಿಗೆ ಬಂದು ಒಂದಿಷ್ಟು ನಮಸ್ಕಾರ ಮಾಡ್ತೀರಿ ಗೊತ್ತದ ಏನು? ನೀವು ನಮಸ್ಕಾರ ಮಾಡಿದಾಗ ಗುರುವಿನ ಪಾದವನ್ನ ಮುಟ್ಟಿ ಆ 2 ಪಾದದ ಹೆಬ್ಬೆರಳನ್ನ ಸುಮ್ಮನೆ ಹಿಂಗ ಕೆಳಗೆ ನಿಮ್ಮ ಆ ಪಾದದ ಕೆರಳಿಗೆ ನಿಮ್ಮ ಹಸ್ತವನ್ನ ಇಟ್ಟು ಆ ಅಜ್ಜನ ಪಾದಕ್ಕೆ 2 ಹೆಬ್ಬೆರಳಕ್ಕೆ ನಮ್ಮ ಹನಿಯನ್ನ ತಾಗಿಸಿ ನಾವೆಲ್ಲರೂ ಕೂಡ ನಮಸ್ಕಾರ ಮಾಡ್ತೀವಿ ಅಂತಂದ್ರ ಅದು ಸಾಮಾನ್ಯವಾಗಿರುವಂತಹದ್ದಲ್ಲ. ನಮ್ಮ ಇಡೀ ತಪಸ್ಸಿನ ಶಕ್ತಿ ಎಲ್ಲಿ ಅಡಗಿರ್ತದೆ ಅಂತಂದ್ರ, ಒಂದು ಹಸ್ತಪರುಷ ಆದ್ರೆ ನೀವೆಲ್ಲರೂ ಹೇಳ್ತಿರ್ತೀರಿ, ಲಿಂಬೆಯನ್ನ ತಗೊಂಡು ಬರ್ತೀರಿ, ಮತ್ತ ತೆಂಗಿನಕಾಯಿ ತಗೊಂಡು ಬರ್ತೀರಿ, ಮತ್ತೊಂದು ಮಗದೊಂದು ನಮ್ಮ ಹತ್ರ ತಗೊಂಡು ಬಂದ ಅಜ್ಜ ಇದನ್ನೊಂದಿಷ್ಟು ಮಂತ್ರಿಸಿ ಕೊಡು ಅಥವಾ ಹಸ್ತ ಮುಟ್ಟಿಸಿ ಕೊಡು ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಹೇಳ್ತಿರ್ತೀರಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರ, ಅವರ ಜಪ ಮಾಡಿರುವಂತ ಹಸ್ತ ಏನಿರ್ತದಲ್ಲ ಇದು ಪರುಷ ಮನಿ ಹಂಗಾಗಿರ್ತದ. ಅವರು ಏನನ್ನ ಮುಟ್ತಾರೋ ಅದೆಲ್ಲವೂ ಕೂಡ ಶುಭವಾಗ್ತದೆ ಅನ್ನುವಂತಹ ನಿಟ್ಟಿನೊಳಗ ನಾವೆಲ್ಲರೂ ಕೂಡ ಅಪ್ಪ ಆಶೀರ್ವಾದ ಮಾಡ, ಹಸ್ತ ಮುಟ್ಟು, ತಲೆ ಮೇಲೆ ಕೈ ಇಡು ಅಂತ ತಿಳ್ಕೊಂಡು ಹೇಳ್ತಾ ಇರ್ತೇವೆ. ಇನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀವಲ್ಲ, ಅದ ಕಾರಣ ಏನು ಅಂತಂದ್ರ, ನಮ್ಮ ಇಡೀ ಶರೀರದೊಳಗ ನಾವೇನು ತಪಸ್ಸನ್ನ ಮಾಡಿರ್ತೀವೋ ಅದು ಎಲ್ಲವೂ ಕೂಡ ಎಲ್ಲಿ ಅಡಗಿರ್ತದೆ ಅಂತಂದ್ರ ಗುರುಗಳ ಹೆಬ್ಬರಳಿನ
ಆ ಅಂಗುಷ್ಟದಲ್ಲಿ ಇವತ್ತು ಗುರುವಿನ ಶಕ್ತಿ ಅಡಗಿರ್ತದೆ, ತಪಸ್ಸಿನ ಶಕ್ತಿ ಅಡಗಿರ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಆ ಗುರುವಿಗೆ ಹನಿ ಹಚ್ಚಿ ನಾವೆಲ್ಲರೂ ಕೂಡ ನಮಸ್ಕಾರ ಮಾಡಿದಾಗ ನಾವು ಏನೇನು ಪಾಪ ಕರ್ಮಗಳನ್ನ ಮಾಡಿರ್ತೀವೋ ಅದನ್ನೆಲ್ಲ ಸುಟ್ಟು ಹಾಕುವಂತಹ ಶಕ್ತಿ ಎಲ್ಲಿರ್ತದೆ ಅಂತಂದ್ರ ಇಂತಹ ಗುರುವಿನ ಪಾದದ ಹೆಬ್ಬರಿನಲ್ಲಿ ಅಡಗಿರ್ತದೆ. ಅದಕ್ಕ ಮಹಾತ್ಮರಾದಂಥವರನ್ನ ಸಾಮಾನ್ಯವಾಗಿ ತೆಗೆದುಕೊಳ್ಳಾರದೆ ಅವರಿಗೆ ಹೋಗಿ ಒಂದು ಕ್ಷಣ ನಮಸ್ಕಾರ ಮಾಡಿದ್ರೆ ಸಾಕು. ನಾವು ಏನೋ ಒಂದಿಷ್ಟು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕ ಪಾಪ ಕರ್ಮಗಳನ್ನು ತೊಳಿಲಿಕ್ಕೆ ಅದು ಸಾಧ್ಯವಾಗ್ತದೆ ಅನ್ನುವಂತಹದ್ದು. ಇನ್ನು ಈ ಮಠಗಳನ್ನುವಂತಹದ್ರ ಬಗ್ಗೆ ಪೂಜ್ಯರು ಬಹಳ ಚೆನ್ನಾಗಿ ಹೇಳಿದ್ರು. ಮಠಗಳ ಯಾಕೆ ಬೇಕಂದ್ರ ನಮ್ಮ ಮಠಗಳನ್ನ, ನಮ್ಮ ಮನೆಗಳನ್ನ, ನಮ್ಮ ಮನಸ್ಸುಗಳನ್ನ ತಿದ್ದಲಿಕ್ಕೆ ಗುರುಗಳು ಬೇಕು, ಮಠ ಬೇಕು. ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯೊಳಗ ನಾ ಬಾಳೋತನ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಅಪ್ಪುಗಳು ಬಾಳೋತನ ಮಾತಾಡಿದ್ದಾರೆ. ಕಾರ್ಯಕ್ರಮನು ಕೂಡ 9:00ವರೆಗೆ ಪ್ರತಿ ದಿವಸ ಮುಗಿತದೆ. ನಾನು ಬಹಳಷ್ಟು ಒಂದು 5 ನಿಮಿಷದೊಳಗೆ ನನ್ನ ವಿಷಯಗಳನ್ನು ಮುಗಿಸ್ತೀನಿ. ಇವತ್ತು ನೀವೆಲ್ಲರೂ ಕೂಡ ಈ ಒಂದು ಮಠಕ್ಕೆ ಬರೋದು ಯಾಕಂತಂದ್ರೆ ಸಾಕ್ರೆಟಿಸ್ ಬಹಳ ಚೆನ್ನಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರ, ನಿನ್ನ ಮನೆಯೊಳಗ ನಿನ್ನ ಹೆಂಡತಿ ಯಾವಾಗ ಬಡದ ಹೊರಗೆ ಹಾಕ್ತಾಳೋ ಅವಾಗ ನಿನಗ ಮಠ ಮಂದಿರ ನೆನಪಾಗ್ತತಿ ಅಂತ ತಿಳ್ಕೊಂಡು. ನೋಡ್ರಿ, ಸಂಸಾರದೊಳಗೆ ಇದ್ದಾಗ ನಾನು ಹಂಗೆ ಸುಮ್ಮನೆ ಉದಾಹರಣೆಗಳನ್ನು ಕೊಟ್ಕೊಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ, ಬಹಳ ವಿಶ್ಲೇಷಣೆ ಕೊಟ್ಕೊಂತ ಹೋಗೋದಿಲ್ಲ. ನೀವೆಲ್ಲರೂ ಕೂಡ ಒಂದೊಂದು ವಿಷಯವನ್ನ ಸುಮ್ಮನೆ ಹಂಗ ನಿಮ್ಮದೇ ಆಗಿರುವಂತಹ ಸಂಸಾರದೊಳಗೆ ನಾನು ಕೇಳ್ತೀನಿ. ಮನೆಯೊಳಗೆ ಒಂದಿಷ್ಟು ಜಗಳ ಆಗಿರ್ತದ ಅಂತ ಇಟ್ಕೊಳ್ರಿ. ನಿಮ್ಮ ಸಂಸಾರದೊಳಗ ಏನಾರ ಬಾಯಿಗೆ ಬಾಯಿ ಆಗತಿರ್ತಾವ, ಹಂಗೋ ಹಿಂಗೋ ಅಂತ ಗಂಡ ಹೆಂಡತಿಗೆ ಜಗಳ ಆಗಿರ್ತತಿ. ಗಂಡ ಹೆಂಡತಿಗೆ ಜಗಳ ಆದಾಗ ಸಹಜಕ್ಕೂ ಒಂದು ಮಾತು ಬರ್ತತಿ, ನಡಿಯತ್ತಾಗ ನೀನು ಬೇಡ, ನಿನ್ನ ಮನಿನೂ ಬೇಡ, ನಾನತ್ ಎಲ್ಲರ ಮಠಕ್ಕರ ಹೊಕ್ಕನಿ, ಗುಡಿಗರ ಹೊಕ್ಕನಂತೀರಿ ನೀವು. ಹೌದಲ್ಲ? ಗುಡಿಗರ ಹೊಕ್ಕಿನಿ ಅಥವಾ ಮಠಕ್ಕರ ಹೊಕ್ಕಿನಿ ಅಂತಿರಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರ, ನಾನ್ ನಿಮಗೆಲ್ಲರಿಗೂ ಕೇಳ್ತೀನಿ, ನಿಮ್ಮ ಮನೆಯೊಳಗ, ಎಲ್ಲರೂ ಮನೆಯೊಳಗ, ನಿಮ್ಮ ನಿಮ್ಮ ಮನೆಯೊಳಗ ನಿಮ್ಮ ಮನೆ ದೇವರನ್ನು ಇಡ್ಲಿಕ್ಕೆ ಜಗಲಿಗಳದಾವ. ಹೌದಲ್ಲ? ಜಗಲಿಗಳದಾವ. ಆ ಜಗಲಿ ಮ್ಯಾಲ ಎಲ್ಲಾ ದೇವರ ಭಾವಚಿತ್ರಗಳನ್ನು ಇಟ್ಕೊಂಡಿರಿ. ನಿಮ್ಮ ಮನ್ಯಾಗ ಎಲ್ಲಾ ದೇವರನ್ನ ಇಟ್ಕೊಂಡಿರ್ಬೇಕಾದ್ರ ಮತ್ತ ಹೊಳ್ಳಿ ಯಾವಾಗಾದ್ರ ಜಗಳ ಆದಾಗ ನಡಿಯತ್ತಾಗ ನಮ್ಮ ದೇವರ ಕೊನೆಗೆ ಹೊಕ್ಕನಿ, ಜಗುಲಿ ಹತ್ರ ಹೊಕ್ಕನಂತ ಯಾವಾಗಾದ್ರೂ ತಪ್ಪ ಅಂದಿರೇನ್? ಯಾವಾಗಾದ್ರು ಅಂದಿರೇನ್? ಯಾರಾದ್ರು? ಯಾರೂ ಅಂದಿಲ್ಲ. ಯಾವಾಗ ಮಠಕ್ಕನ ನಿಮ್ಮ ಮನೆಯೊಳಗ 1000 ದೇವರುಗಳು ಇರ್ಲಿ, 1000 ದೇವರುಗಳು ಇದ್ದರೂ ಕೂಡ ಮತ್ತ ಹೊಳ್ಳಿ ನಮಗ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅಂದ್ರ ಈ ಮನಸ್ಸಿಗೆ ಅಶಾಂತಿ ಆಗಿರುವಂತಹದ್ದಕ್ಕ ಶಾಂತಿ ಕೊಡಬೇಕಾಗಿತ್ತು ಅಂತಂದ್ರೆ ಯಾವ್ದು ನೆನಪಾಗ್ತದ? ಮಠ ಅನ್ನುವಂಥದ್ದು ನೆನಪಾಗ್ತದೆ. ಮಠದೊಳಗಿರುವಂತಹ ಗುರು ನೆನಪಾಗ್ತಾನ ಅನ್ನುವಂತಹದ್ದನ್ನ ಯಾರೂ ಕೂಡ ಮರ್ಯಾಕ್ ಹೋಗಬಾರದು. ಅದಕ್ಕ ಈ ಸಂಸಾರಕ್ಕೆ ಅಂಟುಕೊಂಡಿರುವಂತಹದ್ದನ್ನ ಒಂದಿಷ್ಟು ಸ್ವಚ್ಛ ಮಾಡಾಕಂತ ಗುರುಗಳು ಇರ್ತಾರ. ನಾವು ಗುರುಗಳ ಹತ್ತ ಹೋದಾಗ ಪರಮ ಪೂಜ್ಯರು ಹೇಳಿದ್ರು, ಕಾಣಿಕೆ ಹಾಕ್ತೀವಿ, ಅವರಿಗೆ ಬಟ್ಟೆ ವಸ್ತ್ರ ಮತ್ತೊಂದು ಮಗದೊಂದು ಕೊಡ್ತಿರ್ತೀವಲ್ಲ, ನಾವು ಕೊಡಬೇಕಾದ್ರೆ ಸ್ವಚ್ಛ ಮನಸ್ಸಿಂದ ಕೊಡ್ತೀವೇನ್? ದೇವರಿಗೆ ಕಾಣಿಕೆ ಹಾಕಬೇಕಾದ್ರೆ ಅವನ ಹತ್ರ 1000 ನಮ್ಮ ಬೇಡಿಕೆಗಳ ಲಿಸ್ಟ್ ಅನ್ನ ಬರೆದು ಕೊಟ್ಟ ಅವನಿಗೆ 10 ರೂಪಾಯಿ ಹಾಕಿರ್ತೀವಿ, ನಾವು 11 ರೂಪಾಯಿ ಹಾಕಿರ್ತೀವಿ. ಖರೆ ಅದ ಅಲ್ಲೋ? ಯಾರಾದ್ರೂ ಹಂಗ ಯಾವತ್ತಾದ್ರೂ ನಮಸ್ಕಾರ ಮಾಡಿ ಬಂದಿರೇನ್? ಇಲ್ಲ. ಏನಾದ್ರೂ ದೇವರ ಹತ್ರ ಕೇಳ್ಕೊಂಡ ನಮಸ್ಕಾರ ಮಾಡ್ಕೊಂಡು ಬರ್ತೀರಿ. ಅದಕ್ಕ ಆ ಗುರುವಿನ ಹತ್ರ ಕೇಳಬೇಕಾದ್ರೆ ಹಿಂಗ ಕೇಳಬೇಕಲ್ಲ, ನನಗ ಯಾವುದೋ ಬೇಡಪ್ಪ, ಈ ಜಗತ್ತಿನೊಳಗ ಎಲ್ಲರನ್ನು ಸುಖವಾಗಿ ಇಡಂತ ತಿಳ್ಕೊಂಡು ಕೇಳಿದ್ರ ಆ ರುದ್ರ ಮುನೀಶ್ ನಮಗೆಲ್ಲಾ ಕೊಡ್ತಾನ ಅನ್ನುವಂತಹದ್ದು. ನಾಗಲಿಂಗಪ್ಪ ಅಂತ ಬರ್ತಾನ, ನವಲಗುಂದ ನಾಗಲಿಂಗಪ್ಪ ಅಂತ ತಿಳ್ಕೊಂಡು ಬರ್ತಾನೆ. ನವಲಗುಂದ ನಾಗಲಿಂಗಪ್ಪನ ಹತ್ರ ಯಾವಾಗ ನವಲಗುಂದ ನಾಗಲಿಂಗಪ್ಪ ಹಿಂಗ ಊರೂರು ಅಡ್ಡಾಡ್ಕೊಂತ ಹೋಗ್ತಿರ್ಬೇಕಾದ್ರೆ ನೈಜವಾಗಿರುವಂತಹ ಘಟನೆ ಇದು. ಬಯಸಿದ್ರೆ ಏನಾಕತಿ ಅನ್ನೋದಕ್ಕೆ ಹೇಳಾಕತ್ತೀನಿ ನಿಮಗೂ. ಉದಾಹರಣೆ ಹಂಗ ಹೇಳ್ತೀನಿ. ನವಲಗುಂದ ನಾಗಲಿಂಗಪ್ಪ ಭಿಕ್ಷಾ ಬೇಡ್ಕೊಂತ ಹೊಕ್ಕಿದ್ದ. ಭಿಕ್ಷಾ ಬೇಡ್ಕೊಂತ ಹೋಗಬೇಕಾದ್ರೆ ಒಂದು ಮನಿ ಮುಂದೆ ಹೋದ. ಅದು ಬಡತನದಿಂದ ಕೂಡಿರುವಂತಹ ಒಂದು ಮನಿ, ಸುಮ್ಮನ ಒಂದು ಹರಿದ ಚಾವಣಿ ಹೊತ್ತಿತ್ತು. ಆ ಮನಿ ಒಳಗ ಒಬ್ಬಾಕಿ ಮುದುಕಿದ್ಲು, ಗಂಡ, ಇಬ್ಬರೂ ಕೂಡ ಇದ್ರು. ಇರ್ಬೇಕಾದ್ರ ಮನಿ ಒಳಗೆ ಎಂತಹ ಪರಿಸ್ಥಿತಿ ಅಂತಂದ್ರ
ಒಂದು ಹೊತ್ತಕ್ಕೆ ಬಡದಾಡಿ ತಿನ್ನುವಂತಹ ಪರಿಸ್ಥಿತಿ ಆ ಮನಿದಾಗಿತ್ತು. ಆ ಮನಿಗೆ ಯಾರು ಬರ್ತಾರ? ನವಲಗುಂದ ನಾಗಲಿಂಗಪ್ಪ ಬರ್ತಾನ. ಆ ಮನಿ ಮುಂದೆ ಬಂದು ನಿಂತ್ಕೊಂಡ ಭವತಿ ಭಿಕ್ಷಾಂದೇಹಿ ಅಂದಾಗ ಒಳಗಿರುವಂತಹ ಗಂಡ, ಯವ ಯಾರೋ ಬಂದಾರ ನೋಡು, ಯಾರೋ ಜಂಗಮರು ಬಂದಾರ, ಏನೈತಿ ಒಂದಿಷ್ಟು ನೀಡಿ ಕಳಸು. ಏನು ಇಲ್ಲೋಪ ನೀಡಾಕ, ಏನು ಇಲ್ಲ. ಮನಿ ಒಳಗ ಹುಡುಕ್ಯಾಡಿದ್ರ ಒಂದು ಬಗಸಿ ಅಕ್ಕಿನೂ ಕೂಡ ಸಿಗಂಗಿಲ್ಲ ನೀಡಾಕ. ಏನು ಮಾಡ್ಲಿ ಅಂತ ತಿಳ್ಕೊಂಡು ನೋಡಿದಾಗ ಅದ ಮಧ್ಯಾಹ್ನದೊಳಗ ಒಂದಿಷ್ಟು ಕಾರು ಕಲ್ಲಿನೊಳಗ ಒಂದಿಷ್ಟು ಮೆಣಸಿನಕಾಯಿಯನ್ನ ಹಾಕಿ ಚಂದ ರುಬ್ಬಿ ಅದನ್ನ ಏನು ಮಾಡಿದ್ಲು ಅಂತ ಹೇಳಿ ಅಂದ್ರೆ ಖಾರ ಕೊಟ್ಟಿದ್ಲು. ಅದ ಖಾರ ಕೊಟ್ಟಿದ್ದು ಒಂದಿಷ್ಟು ಅಳಸರು ಬಡಸರಾಗಿರುವಂತಹ ಆ ಕಾರು ಕಲ್ಲಿಗೆ ಆ ಮೆಣಸಿನ ಹಿಂಡಿ ಹತ್ಕೊಂಡಿರ್ತೈತಿ. ಮೆಣಸಿನ ಹಿಂಡಿ ಹತ್ಕೊಂಡಿರ್ತದ. ಅದನ್ನ ಸುಮ್ಮನ ಒಂದಿಷ್ಟು ತಗೊಂಡಾಕನೆ ಇಷ್ಟು ಉಂಡಿ ಅಕ್ಕತದು, ಬಳದು ಎಲ್ಲ ತೆಗಿತಾಳೆ, ಇಷ್ಟು ಉಂಡಿ ಅಕ್ಕತಿ. ಏನ ಇದ್ದಿದ್ದು ನೀಡಿದ್ರ ಆತ ಹಂಗ ಕಳಿಸ್ಬಾರ್ದು ಜಂಗಮನ್ನ ಅಂತ ತಿಳ್ಕೊಂಡು ಅದನ್ನ ತಗೊಂಡು ಬಂದ ನವಲಗುಂದ ನಾಗಲಿಂಗಪ್ಪಗೆ ನೀಡ್ತಾಳ. ಬಾ ಯಪ್ಪ ಅಂತ ತಿಳ್ಕೊಂಡು ನೀಡಿದಾಗ ನವಲಗುಂದ ನಾಗಲಿಂಗಪ್ಪ, ಯವ್ವ ಏನು ಅಮೃತ ನೀಡಿದವ, ಎಂತಹ ಗುಣವ ನಿಂದು. ನೀನು ಜಂಗಮ ಒಬ್ಬ ಬಂದ್ ಕೇಳಿದಾಗ, ಮನಿ ಮುಂದೆ ಬಂದು ಭಿಕ್ಷಾ ಕೇಳಿದಾಗ ನೀನು ಇಲ್ಲ ಅಂತ ಅನ್ಲಿಲ್ಲಲ್ಲವ, ನೀನು ಇಷ್ಟರ ಕೊಡಕತ್ತೀಯಲ್ಲ, ಇದು ನನಗ ಅಮೃತ ಅಂತ ತಿಳ್ಕೊಂಡು ಅದನ್ನ ಸೇವನೆಯನ್ನ ಮಾಡಿ ಅದನ್ನ ತಿಂದು ಅವಳಿಗೆ ಆಶೀರ್ವಾದ ಮಾಡ್ತಾನಂತ ನಾಗಲಿಂಗಪ್ಪ. ಏನಿಲ್ಲವಾ, ನೀನು ಬರೋ ದಿವಸದೊಳಗ ಬಹಳ ದೊಡ್ಡ ಶ್ರೀಮಂತಿಕೆಯಿಂದ ಕೂಡಿ ನಿನ್ನ ಮನಸ್ಸು ಹೆಂಗ ಬಹಳ ವಿಶಾಲ ಆಗ್ಯದೋ ಹಂಗ ನೀನು ಶ್ರೀಮಂತಿಕೆಯಿಂದ ಕೂಡಿರುವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋಗ್ತಾನ. ಆ ಕಡೆ ನವಲಗುಂದ ನಾಗಲಿಂಗಪ್ಪ ಪ್ರಯಾಣ ಬೆಳೆಸ್ತಾನ. ಈ ಕಡೆ ಬರಬರ್ತ ಈ ಮುದುಕಿ ಆಕಿ ಗಂಡ ಅವರೆಲ್ಲ ಬೆಳಿತಾರ, ಮನಿ ಚಲೋ ಆಕ್ಕತಿ, ಏನೇನೋ ಆಗಿ ಬಹಳ ದೊಡ್ಡ ಮನಿ ಕಟ್ಟಿಸ್ಕೋತಾರ. ಆ ಉಣ್ಣಬೇಕಾಗಿತ್ತು ಅಂತಂದ್ರ, ಊಟ ಮಾಡಬೇಕಾಗಿತ್ತು ಅಂತಂದ್ರ ಬೆಳ್ಳಿ ಬಟ್ಟಲದಾಗ ಊಟ ಮಾಡ್ಬೇಕಂತಹ ಶ್ರೀಮಂತಿಕೆ ಬಂದು ಬಿಡ್ತದ. ಆ ಬರುವಂತಹ ದಿವಸದೊಳಗ ಮತ್ತ ಹೊಳ್ಳಿ ಅದ ಹಾದಿ ಒಳಗ ನಾಗಲಿಂಗಪ್ಪ ಮತ್ತ ಬರ್ತಾನ. ನಾಗಲಿಂಗಪ್ಪ ಅದ ಹಾದಿ ಒಳಗ ಮತ್ತ ಬರ್ತಾನ. ಮತ್ತ ಹೊಳ್ಳಿ ಬಂದಾಗ ಅದ ಮನಿ ಮುಂದೆ ನಿಂತ್ಕೊಂಡ ಭವತಿ ಭಿಕ್ಷಾಂದೇಹಿ ಅಂತಾನ. ಅವಾಗ ಒಳಗಿರುವಂತಹ ಸಾವುಕಾರ್ತಿ ಆಗಿರ್ತಾಳಲ್ಲ, ಸಾವುಕಾರ್ತಿ ಆಗಿರ್ತಾಳ. ಅವಾಗ ಅವನು ಸಾವುಕಾರ ಆಗಿರ್ತಾನೆ. ಒಳಗ ನೋಡಿರುವಂತಹ ಆ ಮುದುಕಿ ಹಂಗ ಕುಂತಿರ್ತಾಳ. ತೂಗು ಮಂಚದ ಮೇಲೆ ಕುಂತಾಗ ಯಾರೋ ಜಂಗಮ್ಮನ್ನ ನೋಡು ಒಳಗ್ ಕರಿ ಅಂತ ತಿಳ್ಕೊಂಡು ಹೇಳಿ ಒಳಗ ಕರೆದಾಗ ನವಲಗುಂದ ನಾಗಲಿಂಗಪ್ಪ ಇರ್ತಾನ. ಪಟ್ಟಣ ಮನಸ್ಸಿಗೆ ಪಟ್ನ ಹತ್ರ ಆಗಿಬಿಡ್ತಾನ ನಾವು ನವಲಗುಂದ ನಾಗಲಿಂಗಪ್ಪ. ಯಪ್ಪ ನಿನ್ನ ಆಶೀರ್ವಾದದಿಂದ ಇಷ್ಟೆಲ್ಲ ಆಗಿನೋ ಯಪ್ಪ, ಬಾರಪ್ಪ ಯಪ್ಪ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಮನಿ ಒಳಗ ಕುಂಡ್ರಿಸಿ, ಅವಾಗ ಏನ್ ಕಡಿಮೆ ಆಗಿತ್ತು ಯಪ್ಪ, ರತ್ನ ಗಂಬಳಿಗಳನ್ನ ನಿನಗೆಲ್ಲ ಹಾಕಿಸ್ತೀನಿ ಯಪ್ಪ ಅಂತ ತಿಳ್ಕೊಂಡು ಹಾಕಿಸಿ ಆರಾಮಾಗಿ ಅದರ ಮೇಲೆ ಕುಂಡ್ರಿಸಿ ಬೆಳ್ಳಿಯ ಬಟ್ಟಲುಗಳನ್ನ ಅವನ ಮುಂದೆ ತಂದಿಟ್ಟು, ಯಪ್ಪ ನಿನ್ನ ಸೇವೆಯ ಭಾಗ್ಯ ನನಗೆ ದೊರೆತದ ಅಂತ ತಿಳ್ಕೊಂಡು ಮತ್ತೆ ಹೋಗಿ ಅಡಿಗೆ ಮನೆಗೆ ಓಡಿ ಹೋಗಿ ಅಡಿಗೆ ಮನೆಗೆ ಹೋದ್ರ ಆ ನವಲಗುಂದ ನಾಗಲಿಂಗಪ್ಪಗ ಅವತ್ತಿನ ಕಾಲದೊಳಗ ಅವಷ್ಟು ಶ್ರೀಮಂತ ಆಗಿರೋರಾಕಿ ಅವಳಿಗೆ ಏನೆಲ್ಲ ಬೇಕಾದ್ದನ್ನ ಮಾಡಿ ಉಣಿಸುವಂತಹ ಶಕ್ತಿ ಅವಳಿಗಿತ್ತು. ಆದ್ರ ಮತ್ತ ಆಕೆ ಅಂತಾಳ ಕೆಲಸದವ್ರಿಗೆ, ಏನು ಮಾಡಕ್ ಹೋಗ್ಬೇಡ್ರಿ, ನವಲಗುಂದ ನಾಗಲಿಂಗಪ್ಪಗ ಕಾರ್ ಅಂದ್ರ ಬಹಳ ಇಷ್ಟ, ಮೆಣಸಿನ ಹಿಂಡಿ ಅಂದ್ರ ಬಹಳ ಇಷ್ಟ ನವಲಗುಂದ ನಾಗಲಿಂಗಪ್ಪಗ. ಅದಕ್ಕೆ ಚಲೋ ತಮ್ಮೆ ಒಂದೆರಡು ಉಂಡಿ ಮಾಡ್ರಿ ಅಂತ ತಿಳ್ಕೊಂಡು ಚಲೋ ಕಾರು ಕಲ್ಲದಾಗ ಒಂದಿಷ್ಟು ಮೆಣಸನ್ನ ಹಾಕಿ ಚಲೋ ತಮಗೆ ಒಂದಿಷ್ಟು ಮೆಣಸಿನ ಹಿಂಡಿಯನ್ನ 2 ಮುದ್ದೆಯನ್ನಾಗಿ ಮಾಡ್ಕೊಂಡು ತಂದ ನವಲಗುಂದ ನಾಗಲಿಂಗಪ್ಪಗ ಬಡಿಸ್ತಾಳ. ಬಡಿಸಿದ ತಕ್ಷಣ ನಾಗಲಿಂಗಪ್ಪ ಬಾಳ ಬಿರುಸ, ಬಾಯಿ ಬಾಳ ಹಗರ. ಅವ ಏನು ಬಿರುಸಾಗಿ ಮಾತಾಡ್ತಿದ್ನೋ ಅದೆಲ್ಲವೂ ಕೂಡ ಕರೆನ ಆಗಿಬಿಡ್ತಿತ್ತು. ಹಂಗ ಕರೆ ಆಗಿತ್ತಲ್ಲ, ನೋಡ್ತಾನ ಒಂದು ಕ್ಷಣ ಆಕಿನ ನೋಡಿ, ಈಕಿಗೆ ಏನು ಬಯಸಿದ್ಲಲ್ಲ ಅದೆಲ್ಲವೂ ಕೂಡ ವ್ಯರ್ಥ ಆತಿಕ್ಕಿದು. ಈಕೆ ಬಹಳ ಬಯಸಿದಾಳ, ಇನ್ನೂ ಬಯಸಾಕತ್ತಾಳ. ನನಗಿದನ್ನು ಉಣಿಸಿದ್ರ ನಾ ಇನ್ನೂ ಆಶೀರ್ವಾದ ಮಾಡಬಹುದು ಅಂತ ತಿಳ್ಕೊಂಡಾಳ. ಅಂತ ತಿಳ್ಕೊಂಡ್ ನಾಗಲಿಂಗಪ್ಪ, ಯವ್ವ ಎಂತ ಅಮೃತ ನೀಡಿದಿ ಅಂದ. ಮತ್ತ ಯವ್ವ ಎಂತ ಅಮೃತ ನೀಡಿದಿ, ಎಂತಹದ್ದಿದು, ಬಹಳ ದೊಡ್ಡ ಪ್ರಸಾದ ಇದು ಅಂತ ತಿಳ್ಕೊಂಡು ಆ 2 ಕಾರದ ಉಂಡಿಗಳನ್ನ
ಮತ್ತ ತಿಂತಾನ. ತಿಂದಾದ್ಮೇಲೆ ಹೋಗಬೇಕಾದ್ರೆ ಯಪ್ಪ ಏನು ಆಶೀರ್ವಾದ ಮಾಡ್ಲಿಲ್ಲಲ್ಲ ಅಂತ ಕೇಳ್ತಾಳ. ಯಪ್ಪ ಏನು ಆಶೀರ್ವಾದ ಮಾಡ್ಲಿಲ್ಲಲ್ಲ ಅಂತ ತಿಳ್ಕೊಂಡು ಕೇಳಿದಾಗ, ಯವ್ವ ಯಾವಾಗ ನಿನ್ನಂತಲ್ಲಿ ಏನು ಇರ್ಲಿಲ್ಲ, ನಿನ್ನಂತಲ್ಲಿ ಏನಿಲ್ಲಾರ್ದನ್ನ ನಾನು ಕೊಟ್ಟೆ, ಆದ್ರ ಇವತ್ತು ನಿನ್ನ ಹತ್ರ ಎಲ್ಲವೂ ಕೂಡ ಅದ, ಮತ್ತ ಬಯಸ ನೀನ್ ಆಶೀರ್ವಾದ ಪಡ್ಯಾಕತ್ತಿ ಅಂತಂದ್ರ, ಕೇಳಾಕತ್ತಿ ಅಂತಂದ್ರ, ಅದು ಯಾವುದನ್ನ ಬಯಸಾಕತ್ತೀಯೋ ಅದು ಯಾವುದೋ ನಿನ್ನ ಹತ್ತಲ್ಲಿ ಇಲ್ಲದಂಗ ಆಗಲಿ ಅಂತ ತಿಳ್ಕೊಂಡು ಮತ್ ಹೊಳೆ ನವಲ್ಗುಂದ ನಾಗಲಿಂಗಪ್ಪ ಹಿಂಗ ಹಾಕಿ ಶಾಪ ಹಾಕಿ ಹೋಗಿ ಬಿಡ್ತಾನ. ಹೋದ ಮ್ಯಾಲ ಇದು ಕಟ್ಟ ಕಥೆಯಲ್ಲ, ಇಂದಿಗೂ ಕೂಡ ನವಲಗುಂದ ಗ್ರಾಮದೊಳಗ ಅಲ್ಲೇ ಪಕ್ಕದಲ್ಲಿ ಇರುವಂತ ಹಳ್ಳಿ ಒಳಗ ಆ ಮನಿ ಇಂದಿಗೂ ಕೂಡ ಮೂರಕಲು ಬಿದ್ದದ. ಆ ಜಾಗಾನೂ ಕೂಡ ಯಾರು ತಗೊಳಕತ್ತಿಲ್ಲ. ಇಂದಿಗೂ ಕೂಡ ಆ ಶಾಪ ಆ ನವಲಗುಂದ ನಾಗಲಿಂಗಪ್ಪಂದು ದೊಡ್ಡ ದೊಡ್ಡ ಮನೆ ಹೋಗಿ ಮುರಕಲ ಮನೆಯಾಗಿ ಅವರ ಸಂತಾನವೇ ಇಲ್ಲದಂಗ ಆಗಿಬಿಟ್ಟದೆ ಅನ್ನುವಂತಹದ್ದನ್ನ ಸುಮ್ಮನೆ ನಿಮಗೆ ನಿದರ್ಶನ ಕೊಡಕತ್ತೀನಿ. ಸಂತನ ಹತ್ರ ಹೋಗಬೇಕಾದ್ರೆ ಬಯಸಿ ಹೋಗಬಾರದು, ಗುರುವಿನ ಹತ್ರ ಹೋಗಬೇಕಾದ್ರ ಬಯಸಿ ನಮಸ್ಕಾರ ಮಾಡಬಾರದು. ಅವನ ಹತ್ರ ಹೋದಾಗ ಸುಮ್ಮನ ಯಪ್ಪ ನೀ ಕೊಟ್ಟಿರುವಂತಹದ್ದ ಆಶೀರ್ವಾದ ಸಾಕ ಅಂತ ತಿಳ್ಕೊಂಡು ಯಾವಾಗ ಬರ್ತಿರಲ್ಲ, ಅವಾಗ ರುದ್ರಮುನೀಶ ನಿಮಗೆ ಒಳಿತನ್ನ ಉಂಟು ಮಾಡ್ತಾನ. ಈ ಮನುಷ್ಯನಾಗಿ ಹುಟ್ಟಿದ್ದಕ್ಕ ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದನ್ನ ನಿಮಗೆಲ್ಲರಿಗೂ ಕೂಡ ಹೇಳ್ತಾ, ಸಮಯ ಬಹಳ ಆಗ್ಯದ. ಇನ್ನೇನು ನಾನು ಬಹಳ ಹೇಳ್ಕೊಂತ ಹೋದ್ರೆ ನಿಮಗೆ ಬಹಳಷ್ಟು ಹಿಡಿತದೆ. ಅಂತಹ ಅಪರೂಪದ ಈ ಕಾರ್ಯಕ್ರಮದೊಳಗ ಒಂದಿಷ್ಟು ಇಂತಹ ವಿಷಯಗಳು ಬಹಳಷ್ಟು ಮುನ್ನೆಲೆಗೆ ಬಂದು, ಅದಕ್ಕ ಇವತ್ತು ರುದ್ರಮುನಿ ಶಿವೆಗಳಾಗಿರಬಹುದು, ವಿರೂಪಾಕ್ಷತಾತ್ನವರಾಗಿರಬಹುದು, ಇವರೆಲ್ಲರೂ ಕೂಡ ತಮ್ಮ ಬದುಕನ್ನ ಹೆಂಗ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಡೆ ಕಬೀರದಾಸರು ಹೇಳ್ತಾರೆ, ವೃಕ್ಷದ ಫಲ ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಲೋಕಹಿತಕ್ಕೆ ಕಬೀರ ಅದು ಲೋಕಹಿತಕ್ಕೆ ಅಂತ ತಿಳ್ಕೊಂಡು ಕಬೀರದಾಸರು ಹೇಳ್ತಾರೆ. ಇವರೆಲ್ಲರ ಬದುಕು, ಗುರುಗಳ ಎಲ್ಲರ ಬದುಕು ನಿಮಗೋಸ್ಕರ ಇರಬೇಕಾದ್ರೆ, ಲೋಕಹಿತಕ್ಕೆ ಇರಬೇಕಾದ್ರೆ ಅವರಿಂದ ಏನೂ ಬಯಸಲಾರದೆ ಅವರ ಆಶೀರ್ವಾದವನ್ನ ಬಯಸ್ರಿ, ನಿಮಗೆಲ್ಲವೂ ಕೂಡ ಒಳಿತಾಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತು ನೋಡ್ರಿ, ಇವತ್ತು ನಿಮ್ಮ ಚಿಕಲ್ಪರ್ವೆ ಮಠ ಇವತ್ತ ಇದೊಂದು ಅಪರೂಪವಾಗಿರುವಂತಹ ಪರಂಪರೆ. ರುದ್ರಮುನಿ ಶಿವೆಗಳಿಂದ ಹಿಡಿದು ನಮ್ಮ ವಿರೂಪಾಕ್ಷ ತಾತನವರವರೆಗೂ ಬಹಳ ದೊಡ್ಡ ಸಂಸ್ಕಾರವಂತ ಮಠ ಇದು. ಇವತ್ತ ನಿಮ್ಮ ಮಠದೊಳಗಿರುವಂತಹ ಸಂಸ್ಕಾರ ನಾವು ಎಲ್ಲೂ ಕೂಡ ಕಂಡಿಲ್ಲ. ನೀವು ಯಾರಾದ್ರೂ ಈ ಭಾಗದೊಳಗ ನಮ್ಮ ಭಕ್ತರು ಎಲ್ಲರೂ ಹೊಂಟ್ರ ನಾನು ಹೇಳಿ ಕಳಿಸ್ತಿರ್ತೀನಿ, ಏನ್ರಪ್ಪ ಸಂಸ್ಕಾರ ನೋಡ್ಬೇಕಂತಂದ್ರ ಅಲ್ಲಿ ಚಿಕಲ್ಪರ್ವಿ ಮಠಕ್ಕೆ ಹೋಗಿ ಬರ್ರಿ ರುದ್ರ ತಾತನ ಹತ್ರ, ಆಮೇಲೆ ನಮ್ಮ ಸದಾಶಿವ ತಾತನವ್ರ ಹತ್ರ ಹೋಗಿ ಬರ್ರಿಪ್ಪ, ಒಂದಿಷ್ಟು ಸಂಸ್ಕಾರ ಅನ್ನುವಂಥದ್ದು ಹೆಂಗೈತಿ ನೋಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ನಮ್ಮ ಭಾಗದಿಂದ ಈ ಭಾಗಕ್ಕೆ ಕಳಿಸ್ತಿರ್ತೀನಿ ನಾನು ಯಾವಾಗಾದ್ರೂ ಬಂದ್ರ. ಕಾರಣ ಏನು ಅಂತಂದ್ರ, ಈ ಮಠ ಯಾವ ಸಂಪತ್ತನ್ನ ಇಟ್ಕೊಂಡದೆ ಅಂತಂದ್ರ ಸಂಸ್ಕಾರದ ಸಂಪತ್ತನ್ನ ಇವತ್ತು ಈ ಮಠ ಇಟ್ಕೊಂಡದೆ. ಭಕ್ತರಿಗೆ ಏನನ್ನ ಕೊಡ್ತದೆ ಅಂತಂದ್ರ, ಈ ಮಠ ಭಕ್ತರಿಗೆ ಸಂಸ್ಕಾರವನ್ನ ಕೊಡ್ತದೆ. ಈ ಮಠ ಭಕ್ತರಿಗೆ ಜೀವನವನ್ನ ರೂಪಿಸಿಕೊಳ್ಳುವಂತಹ ಶಕ್ತಿಯನ್ನ ಈ ಮಠ ಇವತ್ತು ಕೊಡ್ತಾ ಇದೆ ಅನ್ನುವಂಥದ್ದನ್ನ ಬಹಳಷ್ಟು ವಿಶೇಷವಾಗಿ ನಾನು ಹೇಳಬೇಕಾಗ್ತದೆ. ಅಂತಹ ಮಠಕ್ಕೆ ನಿಮ್ಮ ಸದಾಶಿವ ಮಹಾಸ್ವಾಮಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಮಠ ಇವತ್ತ ನಮ್ಮ ಗೆಳೆಯರು, ನಾನಿವತ್ತು ಅವ್ರನ್ನ ಹೊಗಳಬೇಕಂತ ಹೇಳಿ ಇವತ್ತು ಹೇಳ್ತಾ ಇಲ್ಲ, ನಿಜವಾಗಲು ಇವತ್ತ ಈ ಮಠ ಅವರು ಬಂದ ಮೇಲೆ ಇವತ್ತು ನಾನು ನೋಡಿರುವಂತಹದ್ದು ಬಹಳಷ್ಟು ಕಂಗಳು ಸಕತ್ತದ. ಇಲ್ಲಿ ಈ ಮಠವನ್ನ ಸುಮ್ಮನೆ ಒಂದಿಷ್ಟು ವರ್ಷಗಳ ಹಿಂದೆ ನಾವು ಬಂದು ನೋಡ್ಕೊಂಡು ಹೋದಾಗ ಇಷ್ಟೊಂದು ವೈಭವೋಪೇತವಾಗಿ ನಿಮ್ಮ ಮಠ ಕಾಣ್ತಾ ಇರಲಿಲ್ಲ. ಅವಾಗಿನ ಕತೆಗಳ ಬೇರೆ, ಮತ್ ನಮ್ಮ ಪೂಜ್ಯರು ಹೇಳಿದ್ರಲ್ಲ, ಯಾವಾಗ ಬದಲಾವಣೆಗಳನ್ನ ಕಾಣಬೇಕು ಅವಾಗ ಬದಲಾಗ್ತಾನೆ ಇರಬೇಕನ್ನುವಂಥದ್ದನ್ನ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳು ಇವತ್ತು ಬಹಳಷ್ಟು ಸುಂದರವಾಗಿ ಮಠವನ್ನ ಮಾತ್ರ ನಿರ್ಮಾಣ ಮಾಡಿಲ್ಲ, ಭಕ್ತರನ್ನೂ ಕೂಡ ಹಂಗ ತಯಾರು ಮಾಡಕತ್ತಾರ ಅನ್ನುವಂಥದ್ದನ್ನ ಬಹಳಷ್ಟು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ. ಅಂತಹ ಪೂಜ್ಯರು ಈ ಮಠಕ್ಕೆ ಸಿಕ್ಕಿರುವುದು ನಿಮ್ಮೆಲ್ಲರ ಪುಣ್ಯ ಅನ್ನುವಂತಹ ಮಾತನ್ನ ಹೇಳ್ತಾ, ನಿಮ್ಮಂತಹ ಭಕ್ತರು ಸಿಕ್ಕಿರುವಂತಹದ್ದು ಕೂಡ ಅವರ ಪುಣ್ಯ ಅನ್ನುವಂತಹದ್ದನ್ನು ಹೇಳ್ತಾ, ನಿಮಗೆಲ್ಲರೂ ಕೂಡ ಒಳಿತಾಗಲಿ. ಇಂತಹ ಮಠ ಇನ್ನೂ ಉತ್ತರೋತ್ತರವಾಗಿ ಅಜ್ಜನ ಆಶೀರ್ವಾದದಿಂದ ಇನ್ನೂ ಮುಂದೆ, ನಮ್ಮ ಪೂಜ್ಯರು ಹೇಳಿದ್ರಲ್ಲ, ನಾವು ಯಾರಿಗೂ ಹೋಲಿಕೆಯನ್ನ ಮಾಡೋದು ಬೇಡ, ನಿಮ್ಮ ಮಠವನ್ನ ನೀವು ಅರ್ಥಕೊಳ್ರಿ, ನಿಮ್ಮ ಸ್ವಾಮಿಗಳವರನ್ನ ನೀವು ಅರ್ಥಕೊಳ್ರಿ, ಸಾಕು ನಮ್ಮ ಮಠ ಆ ಎತ್ತರಕ್ಕೆ ಹೋಗ್ತದೆ ಅನ್ನುವಂತಹದ್ದನ್ನ ಪೂಜ್ಯರು ತಿಳಿಸಿದ ಹಾಗೆ
ಅದೆಲ್ಲವೂ ಕೂಡ ಆಗಲಿ ಅನ್ನುವಂತಹದ್ದನ್ನು ಹೇಳ್ತಾ ಎಲ್ಲರಿಗೂ ಶರಣುಗಳನ್ನು ಹೇಳಿ ನನ್ನ ಮಾತುಗಳು ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಕೂಡ ಶರಣು ಶಿವ ಶರಣಾರ್ಥಿಗಳು.